ಇವತ್ತು ನಾನು ರೋಸ್ಟ್ ಮಾಡಕತ್ತೀನಿ ನಮ್ಮ ದೇಶದಾಗ ನಡೆಯುವಂತ ಮದ್ವಿಗಳನ್ನ. ಸೀದಾ ಅವ್ನ ಕಣ್ಣೊಳಗಡೆ ತುರ್ಕ್ಬಿಡ್ಲೆ ಕ್ಯಾಮ್ರಾನ. ಮದ್ವಿ ವಿಡಿಯೋ ಮಾಡಲಿ ಅಂದ್ರ KGF 3 ಶೂಟಿಂಗ್ ಮಾಡಕತ್ತಾನ ಇವನು. ಆಮೇಲೆ ಇದೇನಿದು ಹುಡುಗಿಗಿಂತ ಜಾಸ್ತಿ ನೇಲ್ ಪಾಲಿಶ್ ನ ಹುಡುಗ ಹಚ್ಕೊಂಡಾನ. ಸರಿ ಇಲ್ಲ ಅದು ಪಳ್ಳು. ಹೋಗ್ಲಿ ಬಿಡ್ರಿ, ಸೂಟ್ ಜೊತೆಗೆ ಸ್ಪೋರ್ಟ್ಸ್ ಶೂ ಸಕನರ್ ಹತ್ರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೆಂಗದ ನೋಡ್ ಹಂಗ ಸುಡ್ಗಾಡಿಗೆ ಎದ್ದರಿತೇನೆ. ಮುಂಚೆ ಎಲ್ರು ಮದ್ವಿ ಆಗಿ 6 ತಿಂಗಳಾದ್ಮೇಲೆ ಜಗಳ ಆಡಿದ್ರ, ಈಗ ಮದ್ವಿ ದಿನ ಜಗಳ ಆಡ್ತಾರ. ಇವ್ರಿಬ್ರು ನಡುವೆ ಫಸ್ಟ್ ನೈಟ್ ಆಗತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಡಿವೋರ್ಸ್ ಅಂತೂ ಪಕ್ಕ ಆಕತಿ. ಈ ಇನ್ಸಿಡೆಂಟ್ ಆದ್ಮ್ಯಾಗ ಅಕ್ಕ ಪಕ್ಕ ಬ್ಲೂ ಡ್ರಮ್ ನ ಆರ್ಡರ್ ಮಾಡೇ ಮಾಡ್ತಾಳ. ಅರ್ಥ ಆಯ್ತು ಅನ್ಸುತ್ತೆ. ಬಿಜಾಪುರ ಬಸ್ ಸ್ಟ್ಯಾಂಡ್ ದಾಗ ಕಾವೇರಿ ಕಾಲ್ ಜಾರಿ ಬಿದ್ದಿ ಮೈ ಮ್ಯಾಗ. ಅಣ್ಣ ಮದುಮಗಳು ಇಲ್ಲದಾಳ ನೋಡ್ರಪ್ಪ. ಎಲ್ರಿಗೂ ಮದುವೆ ಆಗಿ 5 ವರ್ಷ ಆದ್ಮೇಲೆ ಹೆಂಡತಿ ಬೋರ್ ಆದ್ರ ಅಣ್ಣಗ್ 5 ನಿಮಿಷದಾಗ ಬೋರ್ ಆಗ್ಯಾಳ. ಮದುಮಗಳಿಗಿಂತ ಜಾಸ್ತಿ ಇಂಟ್ರೆಸ್ಟ್ ನ ಅಣ್ಣ ಹಿಂದ್ಗಡೆ ಇರೋಂತ ಹುಡುಗಿ ಮ್ಯಾಗ ತೋರ್ಸಕತ್ತಾನ. ಇನ್ನು ಮದುಮಗಳ ಮಕ ನೋಡೇ ಹೇಳ್ಬೋದು ಹಿಂದ್ಗಡೆ ನಡೀತಿರೋ ವಿಷಯ ಅಕ್ಕ ಕ್ಲಿಯರ್ ಆಗಿ ಗೊತ್ತಾಗತೈತಿ ಅಂತ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ABCD ಸುಮ್ಮನಿರ ಗೊಸಡಿ, ABCD ಸುಮ್ಮನಿರ ಗೊಸಡಿ, ಹಾಡ ಹೇಳಕ್ಕ ಬರಂಗಿಲ್ಲ ಗೊಸಡಿ. ಅಕ್ಕ ಇವನಿಗೆ ಹೊಡೆದದ್ದು ಬಲವಂತವಾಗಿ ತಿನ್ಸಿದ್ ಕಲ್ಲ, ಲಿಪ್ಸ್ಟಿಕ್ ನ ಹಾಳು ಮಾಡಿದ್ಕ. ಹೋಗ್ಲಿ ಬಿಡ್ರಿ, ಅಟ್ಲೀಸ್ಟ್ ಇವ್ರು ತಿನ್ಸಕ್ ಟ್ರೈ ಆದ್ರೂ ಮಾಡಕತ್ತಾರ. ಮೋಸ್ಟ್ಲಿ ಇವ್ರಿಬ್ರಿಗೆ ಬಲವಂತವಾಗಿ ಮದುವೆ ಮಾಡಿಸ್ದಂಗ ಐತಿ. ಮದುಮಗ ಬೇಜಾರಾಗಿರೋದ್ ನೋಡ್ತಿದ್ರ ವರದಕ್ಷಿಣೆಗ ಪ್ರಾಮಿಸ್ ಮಾಡಿರಂತ ಸ್ಪ್ಲೆಂಡರ್ ಬೈಕು ಇನ್ನೂ ಸಿಕ್ಕಂಗಿಲ್ಲ. ಏನು ಇದ್ರ ಇವನಷ್ಟು ಹುಷಾರಾಗಿರಕ್ ನೋಡ್ರಿ. ಆಕಿ ತಿನ್ಲಿಲ್ದ್ರ ವಾಪಸ್ ಉಗುಳ್ಬೇಕು ಅಂತ ಅಣ್ಣ ಬಾಯಾಗ ಇಟ್ಕೊಂಡಂತ ರಸಗುಳ್ಳನ ನುಂಗೇ ಇಲ್ಲ. ಇಂತ ಹುಡುಗಿಯರ ಗಂಡನ ರೂಮ್ ನಾಗ ಮಲ್ಸೋದ್ರ ಬದ್ಲಿ ಡ್ರಮ್ ನಾಗ ಮಲ್ಸಕ್ ಇಷ್ಟ ಪಡ್ತಾರ. Be careful. Be careful. ಅಣ್ಣಗ ತಮಾಷೆ ಮಾಡೋದಂದ್ರ ಆಗಲ್ಲ ನೋಡ್ರಿ. ಒಂದ ಸೆಕೆಂಡ್ ನಾಗ ಎಲ್ರು ಮೂಡ್ನು ಹೆಂಗ್ ಹಾಳು ಮಾಡಿದ ಅಂತ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಇವನು ಆರೈಸ್ಕೊಂಡು ಸ್ಟೈಲ್ ನೋಡೇ ಹೇಳ್ಬೋದು ಇವನಿಗೆ ಮದ್ವಿ ಒಂಚೂರು ಇಷ್ಟ ಇಲ್ಲ ಅಂತ. ಅಕ್ಕ ಹಾರನ ಹಾಕ್ಬೇಕು, ಒಸಿಬಾರ್ದು. ಇನ್ನು ನಮ್ಮ ಮದುಮಗ ಹಾರ ವಸ್ತುದ್ ಹೊಡ್ತಕ್ಕ ಹಾರ ಸೀದಾ ಹುಡುಗಿ ಸೊಂಟದ ಹತ್ರನ ಹೋತು. ಬೈದವೇ ಇವ್ರಿಬ್ರದ್ದು ಮದ್ವಿ ನೋಡ್ತಿದ್ರ 2 ಆಂಗ್ರಿ ಬರ್ಡ್ಸ್ ಮದ್ವಿ ನೋಡ್ದಂಗ ಆತ್ ನನಗೆ. ಆಗಿನ ಕಾಲದ ಜನರು ಮದ್ವಿ ಮನೆಗೆ ಗಂಡು ಮತ್ತೆ ಹೆಣ್ಣ ನೋಡಕ್ ಬರ್ತಿದ್ರು. ಆದ್ರೆ ಈಗಿನ ಕಾಲದ ಜನರು ಸ್ಟೇಜ್ ಮ್ಯಾಗ ಪರ್ಫಾರ್ಮೆನ್ಸ್ ಕೊಡಕ್ ಬರ್ತಾರ. ಇವ್ನ್ ಮಾಡ್ತಾರ ಕಿತ್ತೋಗಿರೋ ಡ್ಯಾನ್ಸ್ ನೋಡಕ್ ಆಗ್ಲಿಲ್ದಂಗ ಸ್ವತಃ ಗಂಡ ತಲೆ ಬಗ್ಸೆ ಮಟಾನ. ಪ್ರತಿಯೊಂದು ಮದುವೆಗೂ ಈ ತರ ಡ್ಯಾನ್ಸ್ ಮಾಡಂತ ಒಂದ್ ಅಂಕಲ್ ಇದ್ದ ಇರ್ತಾರ. ಈ ಪುಣ್ಯಾತ್ಮರು ಮದ್ವಿ ಮನೆಗೆ ತಮ್ಮ ಟ್ಯಾಲೆಂಟ್ ನ ತೋರ್ಸಕಂತಾನ ಬರೋದು. ನಿಮಗೆ ಇವರು 100 ರೂಪಾಯಿ ಮುಯಿ ಹಾಕ್ಲಿದ್ರು ನಿಮಗೆ ನಾಚಿಕೆ ಆಗಂಗ್ ಡ್ಯಾನ್ಸ್ ಅಂತೂ ಪಕ್ಕ ಮಾಡ್ತಾರ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ತಿಂತಾರಣ್ಣ ಈ ನನ್ನ ಮಕ್ಕಳು. ಈ ಕಿತ್ತೋದಾರೋ ಮದ್ವಿಗೆ ಬಂದಾರೋ ಇಲ್ಲ ಕುಸ್ತಿ ಆಡಕ್ ಬಂದಾರೋ ಒಂದು ಗೊತ್ತಾಗವಲ್ ನನಗೆ. ಇವರು ಜಗಳ ಆಡ್ತಿರೋದನ್ನ ನೋಡಿ ಸೀರಿಯಸ್ ಆಗಿ ಹೊಡೆದಾಟ ಆಗೈತಿ ಅಂತ ಅನ್ಕೋಬೇಡ್ರಿ. ತಮಾಷೆ ಮಾಡಕತ್ತಾರ ಈ ದೋಣಿ ಕಟಗಳು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ. ಮನಿ ಒಳಗ ಗ್ಯಾಸ್ ಒಲಿ ಸಣ್ಣಂಗ್ ಉರಿತಿತ್ತಂದ್ರ, ಗ್ಯಾಸಿನ ಪೈಪ್ ಹೋಗಿತ್ತಂದ್ರ ಗ್ಯಾಸಿನ ಸ್ಟ್ಯಾಂಡು ಸಿಗುತ್ತಾವ್ರಿ, ಹೊಸವು ಸಿಗುತ್ತಾವ್ರಿ ನಂಬಲ್ಲಿ. ನಾನೇನ್ರ ಈ ಗಂಡಿನ ಜಾಗದಾಗ ಇದ್ದಿದ್ರು ಆ ಕಾಲಾಗಿರೋ ಬೂಟ್ ತಗೊಂಡು ಈ ಚಪ್ಪರಿಗೆ ನೆತ್ತಿ ಮ್ಯಾಗ ಹೊಡೆದಿರ್ತಿದ್ದೆ. ಈ ಬಾಡ್ಕೋ ಶೋ ಕೊಡಕಂತಾನ ಬಂದಂಗೈತ್ ಮದ್ವಿಗೆ. ನಾನ್ ಲಗಟ ಹೊಡೆದ್ ನೋಡಿ ಮದುಮಗಳು ಗಂಡ ಬಿಟ್ಟು ನನ್ ಜೊತೆಗೆ ಬರ್ಬೋದು ಅನ್ಕೊಂಡಂಗಿತ್ತು ಈ ಚಪ್ರಿ. ಈ ನನ್ನ ಮಗಳಿಗೆ ಯಾಕಾರ ಇನ್ವಿಟೇಷನ್ ಕೊಟ್ಟನೋ ಅಂತ ಅನ್ಕನಕತ್ತಾನ ಗಂಡು. ವಾವ್.
ಮೋಸ್ಟ್ಲಿ ಮದ್ವಿಗೆ ಬಂದ್ರೆ ಯಾವ ಹುಡುಗಿನೂ ಇವನು ನೋಡ್ದಂಗಿಲ್ಲ, ಅದಕ್ಕೆ ಅಣ್ಣ ಈ ಲೆವೆಲ್ಗೆ ರಚ್ಚಿಗೆದ್ದಾನ. ಆಮೇಲೆ ಇವನು ವಸ್ತ್ರೋದು ಕೋಟ ನೋಟ ಅಂತ ನಾನು ಇಲ್ಲಿ ಕುತ್ಕೊಂಡ ಹೇಳ್ಬೋದು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣನಂತೆ. ನೋಡ್ರಿ, ಹೆಣ್ಣಿನ ತಲೆಗಿರೋಕ್ಕಿಂತ ಜಾಸ್ತಿ ಕೂದಲು ಇವನ್ ತಲೆಗೆ ಅದಾವು. ಆಮೇಲೆ ಮದ್ವಿ ಗಂಡಿಗೆ ಇವನ್ ಜೊತೆಗಿರೋ ಅಂತ ಕೆಮಿಸ್ಟ್ರಿ ಮದ್ವಿ ಹೆಣ್ಣಿನ ಜೊತೆಗೂ ಇಲ್ಲ. ನಾಶವಾಯಿತು, ಸತ್ಯ ನಾಶವಾಯಿತು. ಅಣ್ಣ ಆರ್ಸ್ತಿ ಅಟ್ಲೀಸ್ಟ್ 100-100 ಆರ್ಸು, ಆಗ್ಲಿಂದ ಬರೀ 10 ರೂಪಾಯಿದವ ಆರ್ಸಕತಿಯಲ್ಲ. ದೇವ್ರಾಣಿ ಇಟ್ಟು ಹೇಳ್ತೀನಿ, ಇವ್ನು ಆರ್ಸ್ರ ಅಂತ ಎಲ್ಲ ನೋಟ್ನು ಕಲೆಕ್ಟ್ ಮಾಡಿದ್ರು 100 ರೂಪಾಯಿಗಿಂತ ಜಾಸ್ತಿ ಆಗಲ್ಲ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಇನ್ನು ಈ ನನ್ನ ಮಕ್ಕಳು ನೋಡ್ರಿ, ಇವ್ರ ಪರ್ಫಾರ್ಮೆನ್ಸ್ ಕೊಡಕ್ಕೋಸ್ಕರ ಮದ್ವಿ ಗಂಡನ ಮೂಲೆಯಾಗಿ ನಿಲ್ಸ್ಬಿಟ್ಟಾರ. ನೆಕ್ಸ್ಟ್ ಬರೋಂತ ಪುಣ್ಯಾತ್ಮ ಮದ್ವಿ ಮನೆಗೆ ಹಾಕಿರೋಂತ ಸ್ಟೇಜ್ ನ ಬಾಡಿ ಬಿಲ್ಡಿಂಗ್ ಸ್ಟೇಜ್ ಅನ್ಕೊಂಬಿಟ್ಟಾನ. ಸ್ವಲ್ಪರ ನಾಚಿಕೆ ಪಟ್ಗಳಲ್ಲಿ ನೀನ್ ಹಿಂದ್ಗಡೆನೆ ಅದರ ಗಂಡು ಮತ್ತೆ ಹೆಣ್ಣು. ಇದಕ್ಕ ದೊಡ್ಡರು ಹೇಳೋದು ಶಕ್ತಿಗಿಂತ ಯುಕ್ತಿ ಮೇಳು ಅಂತ. ಈ ಕಿತ್ತೋದನ್ನು ಜಿಮ್ ಮಾಡಿ ಬಾಡಿಯನ್ನ ಬೆಳೆಸ್ಕೊಂಡಾನ, ಬಟ್ ಎಲ್ಲಿ ಯಾವ ತರ ಬಿಹೇವ್ ಮಾಡ್ಬೇಕಂತ ಬೇಸಿಕ್ ಸಿವಿಕ್ ಸೆನ್ಸ್ ಬೆಳೆಸ್ಕೊಂಡಿಲ್ಲ. ಅಣ್ಣ ನೆಕ್ಸ್ಟ್ ಟೈಮ್ ಇಂದ ಬುದ್ಧಿಗೂ ಪುಷಪ್ಸ್ ಓಡಿಸು, ಮೇ ಬಿ ಅದು ಶಾರ್ಪ್ ಆಗ್ಬೋದು. ನೋಡ್ರಿ, ಮದ್ವೆಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕೊಡೋದು ತಗೊಳೋದು. ಏನ್ಲೇ ದರ್ಶಿ, ನೀನ್ ಸತಿಗೂ ವರದಕ್ಷಿಣೆ ಕೊಡೋದ್ರ ಬಗ್ಗೆ ಮಾತಾಡಕತಿಯಲ್ಲ ಅಂತ ನನಗೆ ಬೈಬೇಡ್ರಿ. ನಾನೇನು ವರದಕ್ಷಿಣೆ ತಾಣಲ್ಲ, ಬಟ್ ಅವ್ರಾಗೆ ಗಿಫ್ಟ್ ನ ಕೊಟ್ಟಾಗ ಇಸ್ಕೊಳ್ಳಿಲ್ದಂಗೆ ಹೆಂಗಿರಕತ್ ಹೇಳ್ರಿ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಈ ಹುಡುಗನ ನೋಡ್ರಿ, ವರದಕ್ಷಿಣೆಗ 5 ಲಕ್ಷ ರೂಪಾಯಿ ಕೊಡ್ತೀವಂತ ಹೆಣ್ಣಿನ ಕಡೆ ಹೇಳಿದ್ರು, ಆದ್ರೆ ಅವ್ರು ಬರೀ 2 ಲಕ್ಷ ಕೊಟ್ಟದ್ಕ ಅಣ್ಣ ತಲಿ ಕೆಟ್ಟು ಮದ್ವಿ ಮನಿನ ಬಿಟ್ಟು ಹೊಂಟಾನ. ಈಗಿನ ಕಾಲದವರೆಗೂ ಎಷ್ಟು ಮಟ್ಟಿಗೆ ಬ್ಯಾಕ್ವರ್ಡ್ ಥಿಂಕಿಂಗ್ ಐತ್ ನೋಡ್ರಿ. 5 ಲಕ್ಷ ರೂಪಾಯಿ ಮಾತಾಗೈತ ಮಗ, 5 ಲಕ್ಷ ರೂಪಾಯಿ ಕೊಡ್ಬೇಕಿತ್ತು, ಅದು ಬಿಟ್ಟು 2 ಲಕ್ಷ ಎದಕ್ಕೆ ಕೊಡಕು? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಇನ್ನು ನೋಡ್ರಿ, ವರದಕ್ಷಿಣೆ ಸಿಕ್ಕರ ಅಂತ ಬೈಕು ಕರೆಕ್ಟ್ ಆಗಿ ವರ್ಕ್ ಆಗತ್ತೋ ಇಲ್ಲ ಅಂತ ಸ್ಪಾಟ್ ನಾಗ ಚೆಕ್ ಮಾಡಕತ್ತಾನ. ಯಾರ್ದಾರ ಮದ್ವಿಗೆ ಹೋದಾಗ ಗಿಫ್ಟ್ ನ ಕೊಟ್ಟು ಬರ್ಬೇಕು, ಬೇರೆ ಕೊಟ್ರ ಅಂತ ಗಿಫ್ಟ್ ನ ಕತ್ಕೊಂಡ್ ಬರ್ಬಾರ್ದು. ಮೋಸ್ಟ್ಲಿ ಇವನು ಜಂಜಿ ಕಳ್ಳ ಇರಕು, ಯಾಕಂದ್ರೆ ಅಕೆಂದ್ರ ಬಟ್ಟಿಗೂ ಮಾಡ್ತಾರ ಕೆಲ್ಸಕ್ಕೂ ಸಂಬಂಧನೇ ಇಲ್ಲ. ನೆಕ್ಸ್ಟ್ ನಾ ನಿಮಗೆ ತೋರ್ಸಂತ ಪುಣ್ಯಾತ್ಮ ಮದ್ವಿ ಮನೆಯಿಂದ ಬೈಕ್ ನ ಕತ್ಕೊಂಡ್ ಹೋಗ್ಯಾನ. ನಮ್ಮ ನಂಜನಗೂಡು ಶ್ರೀಕಂಠೇಶ್ವರ ಚೌಟ್ರಲ್ಲಿ ಈ ಸ್ಪೆಂಡರ್ ಬೈಕ್ನ ಇವನು ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ. ನಾವು 3 ದಿನ ವೇಟ್ ಮಾಡಿದೀವಿ, ಇವ್ನು ಬೈಕ್ ತಂದು ಕೊಡ್ತಾನೆ, ಮಿಸ್ ಆಗಿ ತಗೊಂಡೋಗಿರ್ಬೋದು ಅಂದ್ಬಿಟ್ಟು, ಬಟ್ ಆದ್ರೆ ಇವನ್ ತಂದು ಕೊಟ್ಟಿಲ್ಲ. ಮದ್ವಿ ಮನೆಗೆ ಇಷ್ಟೆಲ್ಲಾ ರಾಡಿಗಳು ನಡೀತಿದ್ರು, ಡ್ಯಾನ್ಸ್ ಮಾತ್ರ ನಿಲ್ಲಂಗಿಲ್ಲ. ಈ ನನ್ನ ಮಕ್ಕಳು ಕುಣಿತರ ಹೊಡ್ತಕ್ಕ ಯಾವಾಗ ಮೆರವಣಿಗೆ ಗಾಡಿ ಮುರಿತೈತ ನನಗೆ ಗೊತ್ತಿಲ್ಲ. ಆಮೇಲೆ ಈ ಹುಡುಗನ್ ನೋಡ್ರಿ, ಎದರಿಕೆ ಆಗ್ತಿದ್ರು ಕುಣಿಯೋದನ್ನ ನಿಲ್ಸವಲ್ಲ. ಇನ್ನು ಮದುಮಗ ಕುಂತ್ರ ಚೇರ್ ಅಂತೂ ಶೇಖ್ ಅಬ್ದುಲ್ಗಿನ ಜಾಸ್ತಿ ಶೇಖ್ ಆಗತೈತಿ. ಮದುವೆ ಮನೆಗ ಮದುಮಗಳಿಗೆ ಮಾಡಂತ ಮೇಕಪ್ ನ ದೇವರಾಣಿಗೂ ಕಣ್ಣಿಂದ ನೋಡಕ್ಕಾಗಲ್ಲ. ನೋಡ್ರಿ, ಇವ್ರಿಕಿಗೆ ಮೇಕಪ್ ಮಾಡಿರೋ ಇಲ್ಲ ಏಷ್ಯನ್ ಪೇಂಟ್ ತಗೊಂಡ್ ಬಳದಾರೋ ಒಂದು ಗೊತ್ತಾಗವಲ್ದು. ಇನ್ನು ಗಂಡಿನ ವಿಷಯಕ್ಕೆ ಬಂದ್ರ ಬೇಡ ಅಂದ್ರು ಮನೆಗಿರಂತ ಹೆಣ್ಮಕ್ಳು ಅವ್ನ ಕೈಲಿ ಈ ತರದ್ ರೀಲ್ಸ್ ಮಾಡಿಸ್ತಾರ. ಇವನು ಗಂಡಲ್ಲ, ಬೆಂಕಿ ಚಂಡು, ಚರಂಡಕ್ ಬಿದ್ರ ಅಂತ ಬೆಂಡು. ಇನ್ನು ಕೆಲವು ಗಂಡ್ಗಳಿಗೆ ಡ್ರೆಸ್ ಹಾಕೋದ್ರ ಬದ್ಲಿ ಮೈ ತುಂಬಾ ಲೈಟಿಂಗ್ಸ್ ಹಾಕಿರ್ತಾರ. ಮದುವೆ ಮನೆಯಾಗ ಗಂಡು ಹೆಣ್ಣನ್ ಬಿಟ್ರೆ ನೆಕ್ಸ್ಟ್ ಜಾಸ್ತಿ ಕಷ್ಟಪಡೋದು ನಮ್ ಕ್ಯಾಮ್ರಾಮನ್ಗಳು. ಈ ಲೆವೆಲಿನ ಡೆಡಿಕೇಶನ್ ನ ದೊಡ್ಡ ಫಿಲ್ಮಿನ ಡಿಒಪಿಗಳು ತೋರ್ಸಲ್ಲ. ನಮ್ ದೇಶದಾಗ ನಡೆಯಂತ ಮದುವೆಗಳು ಬಹಳ ವಿಚಿತ್ರವಾಗಿ ನಡೀತಾವು. ಟ್ರೈನಿನ ಬೋಗಿಗಳು ಹೋದಂಗ ದಬ್ರಿಗಳು ಹೋಗವು. ಮದ್ವಿಗೆ ಬಂದ್ರ ಅಂತ ಫ್ರೆಂಡ್ಸ್ ಭಾರತ್ ಮಾಕಿ ಜೈ ಅಂತಾರ. ಮೆರವಣಿಗೆನ ಜೆಸಿ ಪ್ಯಾಕ್ ಮಾಡಿಸ್ತಾರ. ಇನ್ನು ಎಣ್ಣೆ ಜಾಸ್ತಿ ಆದಾಗ ಅಡ್ಗಿ ಮಾಡಂತ ಭಟ್ರು ದಬ್ರೆಗ್ ಸೌಟ್ ಹಾಕೋದ್ರ ಬದ್ಲಿ ಹೊರಗಡೆ ಹಾಕ್ತಾರ. ಸೊ ಇಷ್ಟೆಲ್ಲ ರಾಡಿಗಳು ಆಗ್ತಿದ್ರು. ಇಂಡಿಯನ್ ಮದ್ವೆಗ ಒಂದ್ ಸ್ಪೆಷಾಲಿಟಿ ಇರ್ತೈತಿ. ಆಮೇಲೆ ಮದ್ವಿಗೆ ಹೋಗಿ ಊಟ ಮಾಡೋದಂದ್ರ ನಮ್ಮೆಲ್ರಿಗೂ ಇಷ್ಟ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ತಗೋಬೇಡ್ರಿ. ನಿಮ್ಗೆ ಏನ್ರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ಯಾಕಿದೆ ಸಿಗ್ತೀನಿ ಅಲ್ಲಿ ತನಕ. ಹಲೋ, ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು.
ಮಾಮೋಯ್ ನಮ್ಮೂರ ಜಾತ್ರೆಗೆ ಬಾ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.